ಈ ನಿರೂಪಕರಿಗೆ ಮತ್ತು ಕಲಾವಿದರಿಗೆ ಈ ಹೊಗಳಿಕೆ ಅನ್ನೋದಿದೆಯಲ್ಲ, ಅದೊಂಥರ ಬೋನಸ್ ಇದ್ದಂಗೆ. ಯಾರಾದರೂ ಒಂಚೂರು ಹೊಗಳ್ಬಿಟ್ರೆ ನಾವು ಹೊರಗಡೆ ಹೇಳ್ಕೊಳ್ಳಿಲ್ಲ ಅಂದರೂ ಮನಸ್ಸಿನಲ್ಲಿ ಬಹಳ ಖುಷಿನೂ ಆಗಿರುತ್ತೆ. ಆದರೆ ಹಿರಿಯರು ಅಥವಾ ತುಂಬ ಪ್ರಭಾವಿಗಳು ಹೊಗಳಿದಾಗ ಅದೊಂದು ಅಚ್ಚು ಉಳಿದು ಹೋಗುತ್ತೆ ಮನಸ್ಸಿನಲ್ಲಿ. ಅವ್ರು ಹಂಗಂದಿದ್ರು ನನ್ನ ಬಗ್ಗೆ ಅಂತ ಒಂದು ಸ್ವಲ್ಪ ನಾವು ಹಿಗ್ತೀವಿ. ಹಲವಾರು ಮುಖ್ಯಮಂತ್ರಿಗಳನ್ನು ನೀವು ನೋಡಿದ್ದೀರಿ, ಹಲವಾರು ನಾಯಕರನ್ನು ನೀವು ನೋಡಿದ್ದೀರಿ. ದಿ ಬೆಸ್ಟ್ ಕಾಂಪ್ಲಿಮೆಂಟ್ ಯಾರಿಂದ ಸಿಕ್ತು, ಆಮೇಲೆ ಇವತ್ತಿಗೂ ಉಳಿದು ಹೋಗಿದೆ ಅಂತ ಯಾರು? ಆಲ್ ಕಾಂಪ್ಲಿಮೆಂಟ್ಸ್ ಆರ್ ದಿ ಬೆಸ್ಟ್. ಯಾಕೆಂತಂದ್ರೆ ಡಿಪ್ಲೊಮ್ಯಾಟಿಕ್ ದೂರದರ್ಶನಲ್ಲಿ ಕಲಿಯೋದೇ ನಾವು ಡಿಪ್ಲೊಮ್ಯಾಟಿಕ್. ಯಾವುದಕ್ಕೂ ಒಂದು ಸಿಂಗಲ್ ಉತ್ತರ ಇಲ್ಲ. ದೂರದರ್ಶನದಲ್ಲಿ ಈಗ ನೋಡಿ, ನೀವು ನ್ಯೂಸಲ್ಲಿ ನೀವು ನಿಮ್ಮ ಸುವರ್ಣ, ಏಷ್ಯಾ ನೆಟ್, ಸುವರ್ಣ ನ್ಯೂಸ್, ಡಿಜಿಟಲ್ ಆರ್ ಮೇನ್ ಚಾನೆಲ್ ಕೊಡೋ ನ್ಯೂಸ್ಗೂ ದೂರದರ್ಶನ್ ಕೊಡೋ ನ್ಯೂಸ್ಗೂ, ಸೊ ದೂರದರ್ಶನ್ ಇಸ್ ಬೇಸಿಕಲಿ ಡಿಪ್ಲೊಮ್ಯಾಟಿಕ್. ಸೊ ಆ ರೀತಿ ಡಿಪ್ಲೊಮ್ಯಾಟಿಕ್ ಕಲ್ಚರ್ ಹಸ್ ಬಿನ್ ಇನ್ಕಲ್ಕೇಟೆಡ್ ಇನ್ ಮಿ. ಮೇನ್ಲಿ ಈಗ APJ ಅಬ್ದುಲ್ ಕಲಾಂ ಅವರು ಆ ರೀತಿ, ಆಮೇಲೆ ಎಲ್ಲ ಮುಖ್ಯಮಂತ್ರಿಗಳು, ಆಮೇಲೆ ಪ್ರೈಮ್ ಮಿನಿಸ್ಟರ್ಸ್, ಆಮೇಲೆ ಲೋಕಸಭಾ ಸ್ಪೀಕರ್ ಸೋಮನಾಥ್ ಚಟರ್ಜಿ ಅಂತಿದ್ರು. ಆಮೇಲೆ ಲಾಟ್ ಆಫ್ ಈ ಅದರ್ ದ್ಯಾನ್ ಸರ್ಕಾರಿ ಕಾರ್ಯಕ್ರಮ, ಲಾಟ್ ಆಫ್ ಕಾರ್ಪೊರೇಟ್ ಇವೆಂಟ್ಸ್ ಮಾಡ್ತಿದ್ದೆ. ಲಾಟ್ ಆಫ್ ಸೈಂಟಿಸ್ಟ್, ನೋಬಲ್ ಲಾರಿಯಟ್ಸ್ ಅವರೆಲ್ಲ ಬಂದು ಪ್ರೈಸ್ ಮಾಡಿದ್ದಾರೆ. ಸೊ ಐ ಕ್ಯಾನಾಟ್ ಫರ್ಗೆಟ್ ಆಲ್ ದಟ್. ಬಟ್ ಒನ್ ಥಿಂಗ್ ಅಬೌಟ್ ಮೀ ವಿಚ್ ಐ ಆಮ್ ಟೋಟ್ಲಿ ಸ್ವಲ್ಪ ಬೇರೆ ಅಂದರೆ, ನನಗೆ ಯಾರಾರ ಹೊಗಳಿದಾಗ ಅದನ್ನು ಆ್ಯಸ್ ಎ ಕಾಂಪ್ಲಿಮೆಂಟ್ ತೊಗೊಳ್ತೀನಿ. ಬಟ್ ಆ ರೀತಿ ಒಂದು ನಾನು ಐ ಅಚೀವ್ಡ್ ಸಮಥಿಂಗ್ ಅನ್ನುವಂತಹ ಒಂದು ಆ ಹಾರಾಡುವಂಥ ಇದಕ್ಕೆಲ್ಲ ಇಟ್ ಈಸ್ ಎ ಚೆಕ್ ಫಾರ್ ಮಿ. ಈ ಒಂದು ಹೊಗಳಿದಾಗ ನನ್ನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಆ ಥರ ಈಗ ನಾಳೆ ಐ ಮೀನ್ ಯು ಮೈಟ್ ಆಲ್ಸೋ ಬಿ ದ ಸೇಮ್. ನಿಮ್ಗೆ ಯಾರು ಹೊಗಳಿದಾಗ ನಾವು ಡೆಫಿನೆಟ್ಲಿ ಖುಷಿ ಆಗೇ ಆಗುತ್ತೆ. ಆದರೆ it doesn't mean that I should forget everything and think I am the best. Nobody to stop me. I am the greatest guy. Oh, come on, yaar ಅಂತಾರಲ್ಲ. ಸೊ ಆ ರೀತಿ ಇಲ್ಲ. ಸೊ ಅರ್ಧ ತುಂಬಿದ ಕೂಡ ಆಗಬಾರ್ದು ಅಂತೀರಿ. ಅದೇ ದಟ್ಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಲಾಂಗಿವಿಟಿ. ಈಗ ನೀವು ಈ ಸುವರ್ಣ ನ್ಯೂಸಲ್ಲಿ ಎಷ್ಟು ವರ್ಷ ತಿಂದಿದ್ದೀರಿ? 16 ದಾಟಿ 17ಕ್ಕೆ ಬಿದ್ದಿದೆ. ಏನು ಕಾರಣ ಲಾಂಗಿವಿಟಿ? ಅಂದರೆ ಸಂಸ್ಥೆ ತೃಪ್ತಿ ಇದೆ, ಕರೆಕ್ಟ್. ಹಾಗೆ ನನ್ನ ಕೆಲಸಕ್ಕೆ ಗೌರವ ಇದೆ, ಹಾಗಾಗಿ. ಆದರೆ ಬೇರೆ ಚಾನಲ್ಗೆ ಹೋಗಿದ್ರೆ ನಿಮಗೆ ಡಬಲ್ ಸ್ಯಾಲ್ರಿ, ಟ್ರಿಪಲ್ ಸ್ಯಾಲ್ರಿ ಬಂದಿರೋದು ಯಾಕೆ ಹೋಗಿಲ್ಲ? ನನಗೆ ಸ್ಯಾಲ್ರಿಗಿಂತ ಜಾಸ್ತಿ ಸಂತೋಷ ಮುಖ್ಯ, ನೆಮ್ಮದಿ ಮುಖ್ಯ ಆಗತ್ತೆ, ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್. ಸ್ಯಾಲ್ರಿ ಹಣ ಮುಖ್ಯ ಜೀವನಕ್ಕೆ, ಬಟ್ ಹಣವೇ ಎಲ್ಲ ಅನ್ನೋದು ನಾನು ನಂಬದೇ ಇರೋ ವಿಷಯ. ಹಣ ಡೆಫಿನೆಟ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಜೀವನದಲ್ಲಿ ನೀವು ನೆಮ್ಮದಿ ಕಂಡ್ಕೋಬೇಕು ಅಂತ ಹೇಳಿದ್ರೆ ಹಣ ಇರಬೇಕು. ಯಾಕಂದರೆ ಇವತ್ತು ಮನೆಗೆ ಯಾರೋ 4 ಜನ ಬಂದರು, ನಿಮ್ಮ ಬಡ್ಜೆಟ್ ಕ್ರಾಸ್ ಆಯಿತು ಅಂದರೆ ಟೆನ್ಷನ್ ಶುರು ಆಗುತ್ತೆ, ಹುಷಾರ್ ತಪ್ಪಿತು ಅಂದರೆ ಟೆನ್ಷನ್ ಶುರು ಆಗುತ್ತೆ. ಹಣ ಬಹಳ ಮುಖ್ಯ, ಬಟ್ ಹಣವೇ ಎಲ್ಲ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಯಾಕೆ ಕೇಳಿದೆ ಇದಂದರೆ 16+ years ಸ್ಟಿಕಿಂಗ್ ಆನ್ ಟು ಒನ್ ಆರ್ಗನೈಸೇಷನ್ ರಿಕ್ವೈರ್ಸ್ ಲಾಟ್ ಆಫ್ ಒಂಥರ ಇದಿರಬೇಕು, ಒಂದು ಶಕ್ತಿ ಇರಬೇಕು ಅದಕ್ಕೆ. ಡೆಫಿನೆಟ್ಲಿ. ಯಾಕೆಂದರೆ ಇವಾಗ ನನ್ನ ಜೊತೆಗೆ ಬಂದವರು, ನನ್ನ ಜೂನಿಯರ್ಸ್ಗೂ ನನ್ನ ಸ್ಯಾಲ್ರಿಗೂ ಅಜಗಜ ಅಂತರ ಇರುತ್ತೆ. ಬಟ್ ಡೆಫಿನೆಟ್ಲಿ ಅದು ನನಗೆ ಯಾವತ್ತೂ ಇಫೆಕ್ಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ವಾಟ್ ಎವರ್ ಐ ಆಮ್ ಗೆಟಿಂಗ್, ಐ ಆಮ್ ಹ್ಯಾಪಿ, ಐ ಆಮ್ ಸ್ಯಾಟಿಸ್ಫೈಡ್. ಸೊ ಸೇಮ್ ವೈ ಮೈ attitude also has been the same thing. Longevity. See, you have established today because of this longevity. You might have lost out on commercial things. ಆದರೆ ಒಂದು ಬ್ರ್ಯಾಂಡ್ ಬಂದಿರಬೇಕಾದ್ರೆ ಇಟ್ಸ್ ಬಿಕಾಸ್ ಆಫ್ ದಿಸ್ ಲಾಂಗಿವಿಟಿ. ಸೊ ಅದೇ ಥರ ಯಾರೇ ಪ್ರೇಸ್ ಮಾಡಿದ್ರು, ಯಾರೇ ಇದು ಮಾಡಿದ್ರು, ನಮ್ಮ ಕೆಲಸ ಕಾಯಕವೇ ಕೈಲಾಸ ಅಂದ್ಕೊಂಡು ನೀವು ಮುಂದುವರಿತಾ ಇದ್ದೀರಾ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್. ನಾನು ಅದೇ ಥರ ಏನು ಮಾಡಿದೆ ಅಂದರೆ, ಐ ನೆವರ್ ಯೂಸ್ ಟು ಗೆಟ್ ಕ್ಯಾರಿಡ್ ಅವೇ. ಸೊ ಯು ಶುಡ್ ನೆವರ್ ಗೆಟ್ ಕ್ಯಾರಿಡ್ ಅವೇ ಬೈ ದಿ ಕಾಂಪ್ಲಿಮೆಂಟ್ಸ್. ಇಟ್ ಈಸ್ ಎ ವೇಕಪ್ ಕಾಲ್. ಇಟ್ಸ್ ಎ ವೇಕಪ್ ಕಾಲ್. ನನಗೆ ಪ್ರತಿ ಸಲನೂ ಯಾರು ಹೊಗಳಿದಾಗ, ಆಮೇಲೆ ತುಂಬ ಜಾಸ್ತಿ ಹೊಗಳ್ಬಿಟ್ರೆ ನನಗೆ ಸ್ವಲ್ಪ ಐ ಫೀಲ್ ಲಿಟಲ್ ಅನ್ಕಂಫರ್ಟಬಲ್. ಸೊ ಆದ್ರಿಂದ ಐ ಟೇಕ್ ಇಟ್ ಇನ್ ದ ರೈಟ್ ಸ್ಪಿರಿಟ್ ಆ್ಯಂಡ್ ದೆನ್ ಐ ಆಮ್ ಪ್ರಿಟಿ ಹ್ಯಾಪಿ ವಿತ್ ದಿಸ್. ಸೊ ಎಲ್ಲ ಈ ಸಂದೇಶ ಬಹುಶಃ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನ ಸುಲಭ ಅಂತ ಅನ್ಸುತ್ತೆ. ಇವಾಗ ನಾವು ಯಾವ ಪ್ರಪಂಚದಲ್ಲಿ ಇದ್ದೀವಿ ಅಂದರೆ ಎಲ್ಲವೂ ಇನ್ಸ್ಟೆಂಟ್ ಫೇಮ್ ಸಿಗುತ್ತೆ, ಇನ್ಸ್ಟೆಂಟ್ ದುಡ್ಡು ಸಿಗುತ್ತೆ. ಆದರೆ ಅದನ್ನು ಲಾಂಗ್ ಟೈಮಿಗೆ ತೊಗೊಂಡು ಹೋಗೋದು, ನಮ್ಮ ಸಕ್ಸಸ್ಸನ್ನ ಲಾಂಗ್ ರನ್ ವೇಗ ಕರ್ಕೊಂಡು ಹೋಗೋದು ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಎಡವಟ್ಟುಗಳು ಜಾಸ್ತಿ ಆಗುತ್ತೆ. ಇನ್ಸ್ಟೆಂಟಾಗಿ ಫೇಮ್ ಸಿಕ್ತು, ಇನ್ಸ್ಟೆಂಟಾಗಿ ಹಣ ಸಿಕ್ತು, ಇನ್ಸ್ಟೆಂಟಾಗಿ ಫೇಲ್ಯೂರು ಸಿಕ್ತು. ಏನಾಗಿದೆ ಅಂದರೆ ಇಟ್ಸ್ ಬೇಸಿಕಲಿ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಒನ್ ಆಫ್ ದಿ ಕಾಂಟ್ರಿಬ್ಯೂಟರ್ಸ್, ಪ್ಲಸ್ ಆ್ಯಂಡ್ ಮೈನಸಸ್. ಒನ್ ಆಫ್ ದ ಮೈನಸಸ್ ಏನಾಗುತ್ತೆ ಅಂದರೆ, ವಾಟ್ ಐ ಹ್ಯಾವ್ ಅನಲೈಸ್ಡ್, ಈಗ ನಿಮ್ಗೆ ಯಾರು ಹೊಗಳ್ತಾ ಇದ್ರೆ, ಈಗ ನೀವೇನೋ ಒಂದು ಪೋಸ್ಟ್ ಮಾಡ್ತೀರಾ, ಅದಕ್ಕೆ ಲೈಕ್ ಕೊಡ್ತಾರೆ. ಇಫ್ ಯು ಕೀಪ್ ಆನ್ ಪೋಸ್ಟಿಂಗ್, ಆಫ್ಟರ್ ಸಮ್ ಟೈಮ್ ದೇ ವಿಲ್ ಫೀಲ್ ಲೈಕ್ ಕೊಡಬೇಕಲ್ಲಪ್ಪ, ಯು ಗಾಟ್ ಇಟ್. ಸೊ ಆ ಕಾರಣದಿಂದ ಏನಾಗುತ್ತೆ, ವಿ ಗೆಟ್ ಕ್ಯಾರಿಡ್ ಅವೇ. ನಾನು ಮಾಡ್ತಾ ಇರೋದೆಲ್ಲ ಸರಿ ಇದೆ, ಇಷ್ಟೊಂದು ಲೈಕ್ಸ್ ಬಂತು, ಅದು ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ನಾಟ್ ಟ್ರೂ. ಸೊ ಅದನ್ನು ನಾವು ಯಾವಾಗ ಅರ್ಥಕೋತೀವೋ ಅವಾಗ ಪ್ರಾಬಬ್ಲಿ ವಿ ವಿಲ್ ಬಿ ಆಲ್ ರೈಟ್. ದ ಇನ್ಸ್ಟೆಂಟ್ ಬರೋದು ಅದು ತಾತ್ಕಾಲಿಕ. ಇಟ್ ಈಸ್ ನಾಟ್ ಎ ಲಾಂಗ್ ಟರ್ಮ್
ಬಟ್ ನಿಮ್ಮ ಔಟ್ಲುಕ್ಕು ತಾತ್ಕಾಲಿಕವಾಗೇ ಇರಬೇಕು ಅಂದರೆ ಅದು ಬೇರೆ ಪ್ರಶ್ನೆ. ಬಟ್ ನೀವು ಒಂದು ಸಲ ಲಾಂಗ್ ಇನ್ನಿಂಗ್ಸ್ ಮಾಡಬೇಕು, ಲಾಂಗ್ ರನ್ನಲ್ಲಿ ಇರಬೇಕು, ಕೆಲಸ ಮಾಡಬೇಕು ಅಂದರೆ ಈ ತಾತ್ಕಾಲಿಕ ವಿಷಯಗಳಿಗೆ ಹೊಗಳಿಕೆ ಇರ್ಬೋದು. ಯು ನೀಡ್ ಟು ಆಲ್ವೇಸ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು. ಇದು ಎಷ್ಟು ನಿಜ, ನನಗೆ ಬಂದಿರುವಂಥ ಹೊಗಳಿಕೆ ಎಷ್ಟು ನಿಜ, ಇಸ್ ಇಟ್ ಓನ್ಲಿ ಫ್ಲಾಟ್ರಿ, ಯಾರು ಇಸ್ ಇಟ್ ಓನ್ಲಿ ಫ್ಲಾಟ್ರಿ, ಈ ಥರ. ಈ ಹಲವು ಚಲನಚಿತ್ರಗಳು ವಿ ಹ್ಯಾವ್ ಸೀನ್, ಪೀಪಲ್ ಅರೌಂಡ್ ಯು ಹೇಳ್ತಾರೆ ಸೂಪರ್ ಮೂವಿ ಅಂತ, ಬಟ್ ದ ಮೂವಿ ವಿಲ್ ರನ್ ಫಾರ್ ಒನ್ ಡೇ. ಯಾಕೆ? ಅದು ಬಿಕಾಸ್ ಆಫ್ ದಿಸ್. ಸೊ ನಮ್ಗೆ ಯಾವುದು ನಿಜವಾದ ಇದನ್ನು ಐಡೆಂಟಿಫೈ ನಾವು ಮಾಡೋಕ್ಕೆ ಯಾವಾಗ ಆಗತ್ತೋ ದೆನ್ ಯು ವಿಲ್ ಬಿ ಎ ಸಕ್ಸಸ್ಫುಲ್ ಹ್ಯೂಮನ್ ಬೀಯಿಂಗ್. ಎಂಡ್ ಆಫ್ ದ ಡೇ ಎಲ್ಲರೂ ಮನುಷ್ಯರು, ಎಲ್ಲ ಭಾವನೆಗಳು, ಎಲ್ಲ ರೀತಿಯ ಮೋಹಗಳು ತುಂಬಿಕೊಂಡಿರೋರು. ಯಾರೋ ಒಂದು ಸ್ವಲ್ಪ ಹೊಗಳುತ್ತಾರೆ ಅಂತ ಹೇಳಿದ್ರೆ ಮೇಲೆ ಹತ್ತೋದ್ರಲ್ಲಿ ಏನೋ, ಬಟ್ ಯು ಶುಡ್ ನಾಟ್ ಗೆಟ್ ಕ್ಯಾರಿಡ್ ಅವೇ. ಅದರ ಅಂತರ ಕಾಯ್ಕೊಳ್ಳೋದು ಹೇಗೆ? ಈಗಿನ ಯಂಗ್ಸ್ಟರ್ಸಿಗೋಸ್ಕರ ನಾನು ಇದನ್ನು ಕೇಳ್ತಾ ಇದ್ದೀನಿ. ಅಂತರ ಕಾಯ್ಕೊಳ್ಳೋದು ಹೇಗೆ? ಯಾಕೆಂದರೆ 4 ಜನ ಬಂದು ಸೆಲ್ಫಿ ತೆಕ್ಕೊಳ್ತಾರೆ, ಸೋಷಿಯಲ್ ಇನ್ಫ್ಲೂಯೆನ್ಸರ್ಸಿಂದ ಹಿಡಿದು ನಾನು ಹೇಳ್ತಾ ಇದ್ದೀನಿ. ಇವತ್ತು 4 ಜನ ಬಂದು ಸೆಲ್ಫಿ ತೊಗೊಳ್ತಾರೆ, 1-2 ಮಾತಾಡ್ತಾರೆ, ನಾವು ನಿಮ್ಮನ್ನು ಆ ರೀಲ್ಸಲ್ಲಿ ನೋಡಿದ್ವಿ, ಈ ಮೂವಿಯಲ್ಲಿ ನೋಡಿದ್ವಿ ಅಂತ. ಕಟ್ ಮಾಡಿದ್ರೆ ಇನ್ನೊಂದು 2 ವರ್ಷ ಹೋಯಿತು ಅಂತ ಹೇಳಿದ್ರೆ ಒಂದು ಕಡೆ ಕರಿಯರೂ ಇರೋದಿಲ್ಲ, ಇನ್ನೊಂದು ಕಡೆ ತಮ್ಮ ಇಮೇಜು ಇರೋದಿಲ್ಲ. ಸೊ ಹೌ ಟು ಬ್ಯಾಲೆನ್ಸ್ ಇಟ್ ಆ್ಯಂಡ್ ಹೌ ಟು ಫೋಕಸ್? ವೆರಿ ಸಿಂಪಲ್ ಇಟ್ ಇಸ್. ಈಗ ಈ ಸೆಲ್ಫಿಗಳಿರ್ಬೋದು, ಹೊಗಳಿಕೆಗಳಿರ್ಬೋದು, ಅದೇ ನನ್ನ ಜೀವನ ಅಂತ ನಾವು ಅನ್ಕೋತೀವಿ. ಅದು ನನ್ನ ವೃತ್ತಿ, ಅದು ನನ್ನ ಜೀವನ ಅಲ್ಲ. ನನ್ನ ಜೀವನ ಏನು? ನನ್ನ ತಂದೆ ತಾಯಿ, ನನ್ನ ಹೆಂಡತಿ ಮಕ್ಕಳು, ಊಟ ತಿಂಡಿ, ಐ ಆಮ್ ಏಬಲ್ ಟು ಎಫರ್ಡ್, ಅದು ಜೀವನ. ಆದರೆ ಈ ಫೋಟೋಗಳು ತೆಕ್ಕೊಳ್ಳೋದ್ರಿಂದ, ಲೈಕ್ಸ್ಗಳು ಬರೋದ್ರಿಂದ ಯಾವುದೇ ರೀತಿಯಾದಂತಹ ಅದೇ ನನ್ನ ಜೀವನ. ವಿತೌಟ್ ದಟ್ ಐ ಆಮ್ ನೋ ಒನ್. ನನ್ನ ಜೀವನನೇ ಬರಡು ಅಂತ ನಾವು ಯಾವಾಗ ಅನ್ಕೋತೀವಿ, ದಟ್ಸ್ ದಿ ಸ್ಟಾರ್ಟ್ ಆಫ್ ದ ಡೌನ್ಫಾಲ್. ಬಟ್ ತುಂಬ ಜನ ಅಂತಾರೆ ಸೋಷಿಯಲ್ ಇನ್ಫ್ಲೂಯೆನ್ಸಿಂಗಿಂದ ಐ ಹ್ಯಾವ್ ಅರ್ನ್ಡ್ ಲಾಟ್ ಆಫ್ ಮನಿ. ನೀವು 10 ವರ್ಷದಲ್ಲಿ ಸಂಪಾದಿಸದೇ ಇರೋದು ಐ ಹ್ಯಾವ್ ಅರ್ನ್ಡ್ ಇನ್ 1 year ಅಂತ. They are having lot of clarity in their minds. Okay. Just analyze those social influencers who have earned lot of money, who are having longevity. They are very clear. Their social influencing is different. Their personal life is different. Once you mix ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫನ್ನು ಮಿಕ್ಸ್ ಮಾಡಿದಾಗ ಐ ಥಿಂಕ್ ದಟ್ಸ್ ಅ ವೆರಿ ಡೇಂಜರಸ್ ಟ್ರೆಂಡ್. ಸೊ ಪರ್ಸ್ನಲ್ ಲೈಫ್ ಬೇರೆ, ಪ್ರೊಫೆಷ್ನಲ್ ಲೈಫ್ ಬೇರೆ. ನೀವು ಅಲ್ಲಿ ಹೊರಗಡೆ ಸೆಲ್ಫಿ ತೊಗೊಂಡು ಹೊಗಳಿಕೆ ಆದ ತಕ್ಷಣ ಮನೆ ಒಳಗೆ ಬಂದ ತಕ್ಷಣ ಯುವರ್ ಎ ಪಾರ್ಟ್ ಆಫ್ ದ ಫ್ಯಾಮಿಲಿ. ಮೋಸ್ಟ್ ಆಫ್ ದಿ ಸೋಷಿಯಲ್ ಇನ್ಫ್ಲೂಯೆನ್ಸ್ ಪ್ರಾಬ್ಲಿ ಹೂ ಆರ್ ವೆರಿ ಸಕ್ಸಸ್ಫುಲ್, ದೇ ಡೂ ದ್ಯಾಟ್. ಆ್ಯಂಡ್ ದಟ್ ಪ್ರಾಕ್ಟಿಕಲ್ ಆಗಿರ್ಬೇಕು ನಾವು. ಅದೇ ನನ್ನ ಈ ಹೊಗಳಿಕೆನೇ ನನ್ನ ಜೀವನ. ನಾಳೆ ಆ ಹೊಗಳಿಕೆ ಇಲ್ಲ ಅಂದರೆ ಜೀವನನೇ ಇಲ್ಲ. ಯು ಮಸ್ಟ್ ಬಿ ಪ್ರಿಪೇರ್ಡ್ ಟು ಗಿವ್ ಅಪ್ ದ್ಯಾಟ್ ಅಲ್ವಾ? ನಾಳೆ ಹೊಗಳಿಕೆ ಬರಲಿಲ್ಲ, ಫೇಲ್ಯೂರ್ ಆಯಿತು, ನನ್ನ ಜೀವನ ಕತೆ ಮುಗೀತು ಅಂದರೆ ಅಷ್ಟೇ. ಸೊ ಅದು ಸುಳ್ಳು. ಓಕೆ, ಸೊ ಇನ್ನೊಂದು ಕ್ವೆಶನ್ ಕೇಳ್ತೀನಿ. ಹೇಳಿ.